ಆ ಎನ್ಕ್ವೈರಿಯಲ್ಲಿ ಏನೂ ಇರೋದಿಲ್ಲ. ಆದ್ರೂ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ನನಗೆಷ್ಟು ಹಿಂಸೆ ಆಗಿದೆ ಅಂತಂದರೆ ಸುಮ್ಮನೆ ಸತ್ತೋಗಬೇಕು ಅಂತ ಅನ್ನಿಸ್ತಾ ಇದೆ ಮೇಡಮ್. ಸತ್ತೋಗಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಏನು ಮಾಡಲಿ ಅಂಥೇಳಿ ಅವ್ರು ನನಗೆ ಕಾಲ್ ಮಾಡಿದವಾಗ ನನಗೆ ನಿಜ ಒಂಥರ ಅನಿಸ್ಬಿಡ್ತು. ಅಂದರೆ ಮಹಿಳೆ ಆ ಸ್ಟೇಜಿಗೆ ಹೋಗಿಬಿಡ್ತಾರಲ್ಲ. ಸಪೋಸ್ ಯಾರೂ ಸಿಕ್ಕಿಲ್ಲ, ಒಳ್ಳೆ ಮಾರ್ಗದರ್ಶಕ ಸಿಕ್ಕಿಲ್ಲ, ಯಾರಾದರೂ ಸಾಂತ್ವನ ಹೇಳೋಕ್ಕೆ ಸಿಕ್ಕಿಲ್ಲ, ಯಾರಾದರೂ ಅವರಿಗೆ ಪ್ರೊಟೆಕ್ಷನ್ ಮಾಡಲಿಲ್ಲ ಅಂತಂದರೆ ಅವ್ರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಎಷ್ಟು ನೋವಾಗುತ್ತೆ ಅಂತಂದರೆ ಜೀವಕ್ಕೆ ಇರ್ತಕ್ಕಂಥ ಬೆಲೆ ಮತ್ತು ಯಾರಿಂದನೂ ತುಂಬಕ್ಕಾಗಲ್ಲ. ಈ ರೀತಿಯ ಅವ್ರಿಗೆ ಕಿರುಕುಳಗಳನ್ನು ಕೊಟ್ಟಾಗ ಅವ್ರ ಜೊತೆ ನಿಲ್ಲೋದಕ್ಕೆ ಯಾರೂ ಅಷ್ಟೊಂದು ಇದು ಮಾಡೋದಿಲ್ಲ. ಯಾಕಂದರೆ ಅವರವರ ಇದ್ರೊಳಗೆ ಅವ್ರವ್ರು ಇರ್ತಾರೆ. ಮತ್ತು ಅವ್ರು ಯಾರ ಹತ್ರನೂ ನನಗೆ ಸ್ಪಷ್ಟವಾಗಿ ಹೇಳಿದರು, ಮೇಡಮ್ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸುಸೈಡ್ ಮಾಡ್ಕೊಂಡು ಬಿಡಬೇಕು ಅಂತ. ಇನ್ನೂ ನನಗೆ ಮದುವೆ ಆಗಿಲ್ಲ, ಪ್ರೊಬೆಷ್ನರಿ ಮುಗ್ದಿಲ್ಲ, ಇಷ್ಟರೊಳಗಡೆ ನನಗೆ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಮತ್ತು ಇನ್ನೊಬ್ಬರು ಫೋನ್ ಮಾಡಿದರು ನನಗೆ. ಅವ್ರದ್ದು ಯಾವ ಥರ ಇತ್ತು ಅಂತಂದರೆ ಅವ್ರು ಹೇಳ್ತಾರೆ, ನನಗೆ ಇನ್ನೂ ಪ್ರೊಬೆಷ್ನರಿ ಮುಗ್ದಿಲ್ಲ, ಇನ್ನೂ ನಾನು ಮಗು ಇದೆ, ನಂದು ಚಿಕ್ಕ ಮಗು ಇದೆ, 2 ತಿಂಗಳದ ಮಗು ಇದೆ, ಆದ್ರೂ ಕೂಡ ನನಗೆ ಪ್ರೆಗ್ನೆಂಟ್ ಇದ್ದಾಗಲಿಂದ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂದರೆ ಇವರ ಜಾಗಕ್ಕೆ ಇನ್ನೊಬ್ಬರು ಬರಬೇಕು. ಒಂದು ಜಾಗದಲ್ಲಿ ಇವ್ರು ಇದ್ದಾರೆ, ಇನ್ನೊಬ್ರು ಬರಬೇಕು. ಇನ್ನೊಬ್ರು ಬರಬೇಕು ಅಂದರೆ ಏನು ಮಾಡಬೇಕು, ಅಲ್ಲಿ ಇಲ್ಲಿ ಎಲ್ಲ ಆಮಿಷ ಕೊಟ್ಬಿಟ್ಟು ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದವಾಗ ಇವ್ರು KITಗೆ ಹೋಗ್ತಾರೆ. KITಯಲ್ಲಿ ಇವ್ರ ಪರವಾಗಿ ನ್ಯಾಯ ಆಗುತ್ತೆ. ಆದರೂ ಕೂಡ ಡಿಪಾರ್ಟ್ಮೆಂಟ್ ಇವ್ರನ್ನ ತೊಗೊಳ್ಳೋದಿಲ್ಲ.